ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾವಾ ಕಾಫಿ ತಗೊಳ್ಳಿ. ಅಕ್ಕ ಕಾಫಿ ತಗೋ. ನನಗೆ ಬೇಡ. ನೋಡು ನೋಡು, ಇದನ್ನೇ ಆಗೋದಿಲ್ಲ ಅಂತ ಹೇಳಿದ್ದು. ನಾ ಹೇಳ್ತಿರೋ ನಿನ್ ತಲೆಗೆ ಹೋಗ್ತಿಲ್ವಲ್ಲ ಅಕ್ಕ. ಈಗೇನು ಬಡವ್ರ ಮನೆಗೆ ಹೆಣ್ಣು ಕೊಡ್ಬೇಕು ಅನ್ನೋ ತಾನೇ ನಿನ್ ಯೋಚನೆ. ನೋಡಕ್ಕ, ಆ ಹುಡುಗ ಇವತ್ತು ನ್ಯಾಯ ನೀತಿ ಧರ್ಮ ಅಂತ ಇರ್ಬೋದು, ಆದ್ರೆ ನಮ್ಮ ಶ್ರೀವಲ್ಲಿನ ಮದ್ವೆ ಆದ್ಮೇಲೆ ಹೆಂಡತಿ ಕೈಯಲ್ಲಿ ಗಂಡನ್ ಜುಟ್ ಬರೋ ಹಾಗೆ ನಾವು ಮಾಡಿದ್ರಾಯ್ತು. ಈಗೇನು ನಿನ್ನ ಮದ್ವೆ ಆದಾಗ ಬಾವನ್ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇತ್ತಾ? ಇಲ್ವಲ್ಲ. ನಿನ್ನ ಮದ್ವೆ ಆದ್ಮೇಲೆ ತಾನೆ ಈ ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ದು. ಅಲ್ಲಕ್ಕ, ಸುಬ್ಬು ಇವತ್ತು ನ್ಯಾಯ ನೀತಿ ಧರ್ಮ ಅಂತ ಇರ್ಬೋದು, ಆದ್ರೆ ನಮ್ಮ ಶ್ರೀವಲ್ಲಿನ ಮದ್ವೆ ಆದ್ಮೇಲೆ ಹೆಂಡ್ತಿ ಹೆಂಡ್ತಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾನೆ. ಮಿನಿಸ್ಟ್ರ್ ಹೆಸರನ್ನ ಬಳಸ್ಕೊಳ್ಳೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಿರ್ಬೋದು, ಅದೇ ಮದ್ವೆ ಅಂತ ಆಗಿ ಒಂದ್ ಮಗು ಆಗ್ಬಿಟ್ರೆ ಕಮಿಷನ್ನು ಪರ್ಮಿಷನ್ನು ಪ್ರೆಸೆಂಟೇಷನ್ ಅಂತ ಟೆನ್ಷನ್ ಇಲ್ದೆ ಕಾಸು ಮಾಡ್ತಾನೆ. ಒಂದು ಸಲ ಏನಾದ್ರೂ ಕಮಿಷನ್ ತಗೊಳಕ್ಕೆ ಕೈ ಚಾಚ್ದ ಅಂತ ಇಟ್ಕೋ, ಆ ಮಿನಿಸ್ಟ್ರು ಅಧಿಕಾರದಿಂದ ಕೆಳಗೆ ಇಳಿಯೋದ್ರೊಳಗೆ ಕೋಟಿ ಕೋಟಿ ದುಡ್ಡು ಮಾಡ್ಬಿಡ್ತಾನೆ. ಸರ್ಸು, ಬಹಳ ಒಳ್ಳೆ ಬುದ್ಧಿ ಹೇಳ್ಕೊಡ್ತಿದ್ಯಾ ನನ್ನ ಹೆಂಡತಿಗೆ. ಒಟ್ಟಿನಲ್ಲಿ ನನ್ನ ಮಗಳ ಜೀವನ ಹಾಳಾಗೋಕ್ಕೆ ಎಷ್ಟು ಬೇಕೋ ಅದನ್ನೆಲ್ಲ ಅವ್ರ ತಲೆಗೆ ತುಂಬ್ತಿದ್ಯಾ. ಅಲ್ಲ ಬಾವ, ಮಿನಿಸ್ಟ್ರು PA ಮದ್ವೆ ಆದ್ರೆ ಜೀವನ ಹೆಂಗ್ ಹಾಳಾಗತ್ತೆ? ನಾನು ಹೇಳಿದ್ದು ಆ ಹುಡುಗನ ಮದ್ವೆ ಆದ್ರೆ ಹಾಳಾಗುತ್ತೆ ಅಂತಲ್ಲ, ನಿನ್ ಮಾತು ಕೇಳಿದ್ರೆ ಖಂಡಿತ ಹಾಳಾಗುತ್ತೆ. ಎಂಥದ್ದು ಆಗಲ್ಲ. ಈಗ ನಿಮ್ ಜೀವನ ಹಾಳಾಗಿದ್ಯಾ? ನಮ್ಮ ಅಕ್ಕ ಬುದ್ಧಿವಂತೆ ಆಗಿದ್ದಕ್ಕೆ ಎಷ್ಟೆಲ್ಲ ಆಸ್ತಿ ಮಾಡಿದ್ದೀರಾ ನೋಡಿ. ಆಯ್ತು ಬಿಡಮ್ಮ, ನಿಮ್ಗಳಿಗೆ ಬಾಯಿ ಕೊಡಕ್ಕಾಗತ್ತಾ? ನೀನು ಹೇಳೋದು ಒಂಥರ ನಿಜಾನೇ. ನಿಮ್ಮ ಅಕ್ಕ ಬುದ್ಧಿವಂತಿಕೆ ಆಗಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಇರೋದು. ಅವಳನ್ನ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗಿದ್ದಿದ್ರೆ ಆಸ್ತಿ ಇರ್ತಿತ್ತೋ ಇಲ್ವೋ, ನಾನಂತೂ ಆಸೆ ಪಟ್ಟಾಗಿರ್ತಿದ್ದೆ. ಏನಂದ್ರೆ? ಏನಿಲ್ಲ ಕಣೆ, ನೀವಿಬ್ರು ಅದೇನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಲ್ಲ, ಮಧ್ಯದಲ್ಲಿ ನಾನು ಯಾಕೆ ಮಾತಾಡೋದು ಅಂತ. ನೀವಿಬ್ರು ಮುಂದುವರಿಸಿ. ಅಕ್ಕ, ಶ್ರೀವಲ್ಲಿಗೆ ಸುಬ್ಬುಗಿಂತ ಒಳ್ಳೆ ಹುಡುಗ ಸಿಗಲ್ಲ. ಇದೊಂಥರ ಜಾಕ್ ಪಾಟ್ ಇದ್ದಂಗೆ ಅಕ್ಕ. ನೋಡು, ಈ ದುಡ್ಡು ಮಾಡಿರೋ ಹುಡುಗನ್ನ ಮದ್ವೆ ಆಗೋ ಬದಲು ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿರ್ತಾನಲ್ಲ ಅಂತ ಹುಡುಗನ್ನ ಮದ್ವೆ ಆಗೋದು ಒಳ್ಳೇದಕ್ಕ. ಆಸ್ತಿ ಇರೋ ಹುಡುಗ ಆದ್ರೆ ಮುಂದಕ್ಕೆ ಆಸ್ತಿನ ಕಳ್ಕೊಬೋದು, ಅದೇ ಆಸ್ತಿ ಇಲ್ದಿರೋ ಹುಡುಗ ಆದ್ರೆ ಮುಂದೆ ಆಸ್ತಿನ ಸಂಪಾದನೆ ಮಾಡ್ತಾನಕ್ಕ. ನೋಡು, ಆ ಹುಡುಗ ಶ್ರೀವಲ್ಲಿನ ಒಪ್ತಾನೋ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ. ನಾವೇ ಅವ್ರ ಮನೆಯವ್ರ ಹತ್ರ ಹೋಗಿ ಎಲ್ಲ ವಿಷಯನೂ ಮಾತಾಡೋಣ. ನಿಮ್ಮನೆಯಿಂದ ಒಂದು ಹುಡುಗಿನ ಕೊಡಿ, ನಮ್ಮ ಮನೆಯಿಂದ ಒಂದು ಹುಡುಗಿನ ಕಳಿಸ್ತೀವಿ ಅಂತ ಹೇಳೋಣ. ಎರಡನ್ನೂ ಕೊಟ್ಟು ತಗೊಂಡು ಮಾಡಿ ಒಂದೇ ಚಪ್ರದಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಇದಕ್ಕೆ ಒಪ್ಪೋದ್ರಷ್ಟೇ ವರಲಕ್ಷ್ಮಿ ಮದುವೆ ಆಗುತ್ತೆ ಅಂತ ಹೇಳೋಣ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋಣ. ಆಗ ಸುಬ್ಬು ಶ್ರೀವಲ್ಲಿನ ಮದುವೆ ಆಗ್ಲೇಬೇಕು. ಏನಂತೀಯ? ಅಯ್ಯೋ ದೇವ್ರೆ, ಯಾಕೆ ಇಷ್ಟೊಂದು ಭಯ ಆಗ್ತಿದೆ? ನಿಲ್ಲಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ, ನೀರು ಕುಡಿದ್ರೆ ಗಂಟ್ಲಲ್ಲಿ ಇಳಿತಾ ಇಲ್ಲ. ಏನು ಮಾಡಲಿ? ಇವತ್ತು ಕ್ಯಾನ್ಸಲ್ ಮಾಡಿಬಿಡ. ಬೇಡ ಬೇಡ ಬೇಡ, ಅನ್ಕೊಂಡಿದ್ದೀನಿ ಅಂದರೆ ಇವತ್ತು ಹೇಳಿಬಿಡ್ಬೇಕು. ಇನ್ನೂ ಲೇಟ್ ಮಾಡೋದು ಬೇಡ. ಆದರೆ ಸುಬ್ಬು ನನ್ನ ಒಪ್ಕೊಳ್ದೆ ಹೋದರೆ, ಹಾಗೇನಾದರೂ ಆದರೆ ನನ್ನ ಜೀವನನೇ ಮುಗ್ದೋಯ್ತು ಅಂತ ಅನಿಸ್ಬಿಡುತ್ತೆ. ಅವ್ನ ಕಾಲಿಗೆ ಬಿದ್ದು ಒಪ್ಪಿಸ್ಬಿಡ್ಲಾ? ಇಲ್ಲ ಇಲ್ಲ, ಹಾಗೆಲ್ಲ ಮಾಡಬಾರ್ದು. ಸುಬ್ಬುಗೆ ನನ್ನ ಮೇಲೆ ಒಳ್ಳೆ ಭಾವನೆ ಇದೆ, ಗೌರವ ಇದೆ. ಆ ಗೌರವ ಪ್ರೀತಿಯಾಗಿ ಬದಲಾಗಬೇಕು.
ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡಕ್ಕೆ ಹೇಳಲಾ? ಏನು ಮಾಡಲಿ? ಅವನು ಏನು ಹೇಳ್ಬೋದು? ಗೀತಾ ಹೇಳಿದ ರೆಸ್ಟೋರೆಂಟ್ ಇದೇನಾ? ಈ ರೆಸ್ಟೋರೆಂಟ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಸುಬ್ಬುಗೆ ಇಷ್ಟ ಆಗ್ಬೋದಾ? ಈ ಜಾಗ ಸುಬ್ಬುಗೆ ಇಷ್ಟ ಆದರೆ ನಾನು ಹೇಳೋ ಮಾತುಗಳು ಇಷ್ಟ ಆಗುತ್ತೆ. ನಾನು ಹೇಳೋ ಮಾತುಗಳು ಅವನಿಗೆ ಇಷ್ಟ ಆದರೆ ನಾನೇ ಇಷ್ಟ ಆಗ್ತೀನಿ. ಆಹಾ, ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ. ನನ್ನ ಪ್ರೀತಿ ವಿಷಯದಲ್ಲಿ ಈ ಆಟ ವರ್ಕ್ ಆಗುತ್ತಾ? ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿಬಿಡೋಣ, ಸ್ವಲ್ಪ ಧೈರ್ಯ ಬರುತ್ತೆ. ಸುಬ್ಬು ನನ್ನ ಇಷ್ಟಪಡ್ತಾನೆ. ಸುಬ್ಬು ನನ್ನ ಇಷ್ಟಪಡಲ್ಲ. ಸುಬ್ಬು ನನ್ನ ಇಷ್ಟಪಡ್ತಾನೆ. ಸುಬ್ಬು ನನ್ನ ಇಷ್ಟಪಡಲ್ಲ. ಸುಬ್ಬು ನನ್ನ ಇಷ್ಟಪಡ್ತಾನೆ. ನೋಡ್ಕೊಂಡಿದ್ದೀಯ ನಿಂದು? ಮಹಾರಾಜ ಅಂದ್ರೆ ಮಹಾರಾಜ. ಮಹಾರಾಜ ಅಂದ್ರೆ ಹೇಗಿರ್ಬೇಕು? ಮುಖದಲ್ಲಿ ಕಳೆ ಇರಬೇಕು. 3 ದಿನ ಮುಖ ತೊಳಿದೆ ಕೊಳೆ ಇರಬಾರ್ದು. ಹೋಗ್ಲಿ ಬಿಡು, ಮುಂದೆ ನಾನು ರಾಜಮಾತೆ ಆಗ್ತೀನಲ್ಲ, ಅವಾಗ ನೀನು ಮಹಾರಾಜ ಆಗುವಂತೆ. ಅದೆಲ್ಲ ಓಕೆ ಮಮ್ಮಿ, ಈಗ ನೀನು ಬೇಡ್ಕೋತಿದೀಯಲ್ಲ ಅದು ಯಾಕೆ ಅಂತ. ಒಬ್ಬರನ್ನ ಬೆಟ್ಟ ಹತ್ತಿಸ್ಬೇಕಾಗಿದೆ ಕಣು. ಅವರು ಬೆಟ್ಟ ಹತ್ತದೆ ಅಟ್ಟ ಹತ್ತಬಿಟ್ರೆ ಅವರಿಗೆ ಮುಂದಿರೋ ಬೆಟ್ಟ ಕಾಣೋದಿಲ್ಲ. ಅದಕ್ಕೆ ಅವರು ಬೆಟ್ಟ ಹತ್ತದೇ ಇದ್ರೆ ನಮ್ಮ ಕೆಲಸ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಅವರನ್ನ ಬೆಟ್ಟ ಹತ್ಸಪ್ಪ ಅಂತ ದಿಟ್ಟವಾಗಿ ದೇವರಲ್ಲೇ ಬೇಡ್ಕೊತಾ ಇದ್ದೀನಿ. ದೇವ್ರೇ, ಆ ಶ್ರೀವಲ್ಲಿ ಮಾಡೋ ಮೋಡಿಗೆ ನಮ್ಮ ಸುಬ್ರಹ್ಮಣ್ಯ ಮರುಳಾಗದೇ ಇರಲಿ. ಅವಳು ಬೀಸೋ ಬಲೆಗೆ ನಮ್ಮ ಕಾರ್ತಿಕೇಯ ಬಲಿಯಾಗದೇ ಇರಲಿ. ನನ್ನ ಬೇಡಿಕೆನ ಈಡೇರಿಸು ತಂದೆ, ಈಡೇರಿಸು, ಈಡೇರಿಸು ತಂದೆ, ಈಡೇರಿಸು. ಸುಬ್ಬು ನನ್ನ ಇಷ್ಟಪಡ್ತಾನೆ. ಸುಬ್ಬು ನನ್ನ ಇಷ್ಟಪಡಲ್ಲ. ಸುಬ್ಬು ನನ್ನ ಇಷ್ಟಪಡ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.